ಸಂಘಟನೆಯನ್ನ ಏನು ಒಂದು ಸರ್ಕಾರ ಬರಲಿಕ್ಕೆ ಒಂದು ಸರ್ಕಾರ ತೆಗಿಲಿಕ್ಕೆ ಶೋಷಿತ ವರ್ಗರು ಒಗ್ಗಟ್ಟಾದ್ರೆ ಏನು ಮಾಡ್ಬೋದು ಅಂತಕ್ಕಂಥದ್ದು ಇವತ್ತು ಏನು ನೀವು ತೋರಿಸಿದಿರಿ. ಇವತ್ತು ನಿಜವಾಗ್ಲೂ ನಿಮಗೆ ಅಭಿನಂದನೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಬರ್ದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವೆಲ್ಲ ಒಂದಾಗಿರಬೇಕು. ಇವತ್ತು ನೋಡಿ ನಾವೆಲ್ಲ ಎಷ್ಟು ಪುಣ್ಯ ಮಾಡಿದ್ದೀವಿ ಅಂತ ಹೇಳಿದ್ರೆ, ನಿಮ್ಮ ಸಂಘಟನೆಗೆ ಇವತ್ತು ಸರ್ಕಾರ ನಿಮ್ಮನೆ ಬಾಗಿಲಿಗೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಬೇಡಿಕೆಗಳನ್ನ ಪ್ರಾಸ್ತಾವಿಕವಾಗಿ ಮತ್ತು ನಾಯಕರೆಲ್ಲ ಏನು ಹೇಳಿದ್ದಾರೆ ಅದನ್ನ ಮತ್ತೆ ನಾನು ಉಚ್ಚರಿಸೋದಕ್ಕೆ ಹೋಗೋದಿಲ್ಲ. ಆದರೆ ಯಾವತ್ತೂ ಕೂಡ ನಾವು ಬೇರೆಯವ್ರ ಮನೆ ಬಾಗಿಲು ಕಾಯಬಾರ್ದು. ಸರ್ಕಾರಗಳು ನಮ್ಮನೆ ಬಾಗಿಲು ಕಾಯ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಸಂಘಟನೆಯಲ್ಲಿ ಮಾತ್ರ ಅದು ತೋರಿಸಿದಾಗ ಆಗ್ತದೆ. ಇವತ್ತು ಸಂಘಟನೆಯನ್ನ ಮಾಡಿದಿರಿ, ನಮಗೆ ಸಮಾನತೆಯನ್ನು ಬೇಕೇನು, ಶೋಷಿತ ವರ್ಗದವ್ರನ್ನ ಮುಂಚೂಣಿಗೆ ತರ್ತಕ್ಕಂಥ ವ್ಯವಸ್ಥೆಯಲ್ಲಿ ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಎಲ್ಲ ಥರದಲ್ಲೂ ಕೂಡ ಏನಾದ್ರು ಒಂದು ಒಳ್ಳೇದಾಗಬೇಕಂತ ಹೇಳಿದ್ರೆ ಒಂದು ನೆನ್ಪಿಡ್ಕೊಳ್ಳಿ, ಅದು ಒಗ್ಗಟ್ಟಿಂದ ಮಾತ್ರ ಅದು ಸಾಧ್ಯ ಆಗ್ತದೆ. ಆ ಒಗ್ಗಟ್ಟನ್ನ ನಾವು ಇಟ್ಕೊಳ್ತೀವಿ ಅಂತಕ್ಕಂಥದ್ದನ್ನ ಇಲ್ಲಿರೋರು ಒಬ್ಬೊಬ್ರು ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತೇಳಿ ಚಪ್ಪಾಳೆ ಮೂಲಕ ಇವತ್ತು ಈ ಧ್ವನಿಯನ್ನ ತೋರಿಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಾ ಹೇಳ್ತೀನಿ, ಸಂಘಟ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.